10 ಸರಿ ಬಂದ, ಆದರೆ ಇವತ್ತರೆಗೂ ಕತೆ ಹೇಳಿಲ್ಲ ಕಣೆ ನನಗೆ. ಇವತ್ತರೆಗೂ ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ಪನಿಗೂ ಗೊತ್ತಿಲ್ಲ. ಒಂದೇ ಹೇಳಿರೋದವನು, ನಿಮ್ಗೆ ಯಾಕಣ ನೀವು ಬಂದು ಹೋಗಿ ಅಂದ. ಆಮೇಲೆ ಕೊನೆಗೆ ಪಾರ್ಟ್ 2 ಅಲ್ಲಿ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೇ ನನ್ನ ತಲೆ ಮೇಲೆ. ಒರಿಜಿನಲ್ ಅದು ಗೊತ್ತಿಲ್ಲ, ಪಾರ್ಟ್ 2 ಅಲ್ಲೇ ಸರ್ ನಿಮ್ಮದು ಮೇಯ್ನ್ ಅಂತ ಇಟ್ಟವನೇ. ಓಕೆ, ವಾಟ್ ಎವರ್ ಇಟ್ ಈಸ್. ಒಂದು ದೊಡ್ಡ ಪ್ರೊಡಕ್ಷನ್ನು, ಒಂದು ಕೆವಿನ್ ಅಂತ ಪ್ರೊಡಕ್ಷನ್ನು, ನಮ್ಮ ಸುಪ್ರೀತ್ ಅವ್ರು ಇರ್ತಾರೆ ಇಲ್ಲಿ, ಅವರು ಎಲ್ಲ ಜೊತೆಯಲ್ಲಿ ಬಂದಾಗ, ನಿನ್ನಂಥವ್ರು ಆಸೆ ಕನಸ್ಕೊಂಡಾಗ, ನಮ್ಮದು ಪಾತ್ರ ಚಿಕ್ಕದಿರಲಿ ಇಲ್ಲದೇ ಇರಲಿ, ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅಂದ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ. ಟು ಬಿ ವಿತ್ ದಿ ಡ್ರೀಮ್ಸ್ ಎಲ್ಲರೂ ಇರಬೇಕು. ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ. ರಮೇಶ್ ಆಗಲಿ ನಾವಾಗಲಿ ವಿ ಜಸ್ಟ್ ಕಮ್ ವಿತ್ ದ ಬ್ರಾಡ್ ಮೈಂಡೆಡ್ನೆಸ್. ಓಕೆ, ಒಂದು ದೊಡ್ಡ ಪರದೆಯಲ್ಲಿ ಒಂದು ದೊಡ್ಡ ಸಿನಿಮಾ, ನಮ್ಮದೇ ಸಿನಿಮಾ ಅಲ್ಲ, ಫೈನಲ್ ಆಗಿ ನಮ್ಮದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಫೀಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಅಷ್ಟೇ. ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬ ಮೈನಾಗಿ ಬಂದಂಥ ಸಿನಿಮಾ.